ನಮಸ್ಕಾರ ಸ್ನೇಹಿತರ. ರೈತರಿಗಂತೂ ಭರ್ಜರಿ ಗುಡ್ ನ್ಯೂಸ್. ಎರಡರಲ್ಲಿ ಒಂದಾದ್ರೂ ಫಿಕ್ಸ್ ಅಂತ ಅನ್ಕೊಳ್ಳಿ. ಹೌದು, ಸಾಲ ಮನ್ನಾನ ಅಥವಾ ಬೆಳೆ ಹಾನಿನ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಸೊ ಹಾಗಾದ್ರೆ ರಾಜ್ಯದಲ್ಲಿರ್ತಕ್ಕಂತಹ ಸುಮಾರು 51 ಲಕ್ಷಕ್ಕಿಂತ ಹೆಚ್ಚಿನ ರೈತರಿದ್ದೀರಿ. ಸೊ ನೀವು ಬೆಳೆ ಹಾನಿಯನ್ನ ಬೇಡ್ತೀರಾ ಅಥವಾ ಸಾಲ ಮನ್ನಾ ಆಗಬೇಕು ಅಂತ ಅನ್ಕೊಳ್ತೀರಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗಿದೆ. ಸೊ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು, ನೀವು ಕೇಳ್ತಾ ಇರತಕ್ಕಂತಹ ಪ್ರಶ್ನೆಗಳೇನು, ನಿಮಗೆ ಎಷ್ಟು ಸಿಗತ್ತೆ ಸಾಲ ಮನ್ನಾ ಆದ್ರೆ, ನಿಮಗೆ ಬೆಳೆ ಹಾನಿ ಆದ್ರೆ ಎಷ್ಟು ಸಿಗತ್ತೆ, ಯಾವ ರೀತಿಯಾಗಿ ನೀವು ಬೆಳೆ ಹಾನಿಯನ್ನ ಅಥವಾ ಸಾಲ ಮನ್ನಾವನ್ನ ಮಾಡ್ಕೊಳ್ಬಹುದು, ಪಡ್ಕೊಳ್ಬಹುದು. ಅಂದ್ರೆ ಬರೀ ನೀವು ಕುಂತಲ್ಲೇ ಪಡ್ಕೊಳಿಕ್ ಆಗೋದಿಲ್ಲ. ಅದಕ್ಕೋಸ್ಕರ ಕೆಲಸ ಕಾರ್ಯಗಳಿರ್ತವೆ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದಿರ್ತತೆ. ಸೊ ಹೋಗಿ ನೀವು ಅಧಿಕಾರಿಗಳಿಗೆ ಹೋಗಿ ಭೇಟಿ ಆಗುವಂತಹದ್ದಿರತ್ತೆ. ಅದ್ರೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಒಟ್ಟಾರೆಯಾಗಿ ಈ 17 ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ಸಾಲ ಮನ್ನಾ ಅಥವಾ ಬೆಳೆ ಹಾನಿ ಆಗ್ತಾ ಇದೆ. ಸೊ ಬನ್ನಿ, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಈ ವಿಡಿಯೋದಲ್ಲಿ ಸಿಗತ್ತೆ. ಆದಷ್ಟು ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೆಳೆ ಹಾನಿಗಾಗಿ ಇಡೀ ರಾಜ್ಯದಾದ್ಯಂತಹ ಎಲ್ಲ ರೈತರು ಸಿಎಂ ಆಗಿ ಸಿದ್ದರಾಮಯ್ಯನವರಿದ್ದಾಗ ಪ್ರಶ್ನೆಗಳನ್ನ ಮಾಡಿದ್ರು. ಯಾಕಂದ್ರೆ ಬೆಳೆ ಹಾನಿ ಸರಿಯಾಗಿ ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಜಮಾನೆ ಆಗಿಲ್ಲ, ಬರ ಪರಿಹಾರನು ಕೂಡ ಸರಿಯಾಗಿ ಬಂದಿರಲಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಈ ಬಾರಿ ಒತ್ತಡವನ್ನ ಹೇರಿದ್ರು. ಜೊತೆಗೆ ಬಜೆಟ್ ಮಂಡನೆ ಆಗುತ್ತಿತ್ತಲ್ವಾ ಮಾರ್ಚ್ 6ನೇ ತಾರೀಕು. ಆ ಒಂದು ಬಜೆಟ್ ಮಂಡನೆ ಆಗೋಕ್ಕಿಂತ ಮುಂಚಿತವಾಗಿ ರೈತರ ಬೆಳವಣಿಗೆಗೆ ಬಗ್ಗೆ ಏನೇನ್ ಮಾಡ್ಬೇಕು, ರೈತರು ಬೆಳೆಯುವಂತಹ ಬೆಳೆಗಳಲ್ಲಿ ಇನ್ನೂ ಹೆಚ್ಚಿನ ಫಲವತ್ತತೆ ಸಿಗಬೇಕಂದ್ರೆ ಏನ್ ಮಾಡ್ಬೇಕು, ಹೊಲ ಗದ್ದೆಗಳು ಫಲವತ್ತತೆಯಿಂದ ಉನ್ನತೀಕರಣ ಆಗ್ಬೇಕಂದ್ರೆ ಏನೇನ್ ಕ್ರಮವನ್ನ ಕೈಗೊಳ್ಳಬೇಕು, ರೈತರಿಗೆ ಒಟ್ಟಾರೆಯಾಗಿ ಏನ್ ಸಂಕಷ್ಟಗಳಿದಾವೋ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಅದರ ಮೇರೆಗೆ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ, ರೈತರಿಗೆ 6,200 ಕೋಟಿಯಷ್ಟು ದುಡ್ಡನ್ನ ಬೆಳೆ ಹಾನಿ ಪರಿಹಾರಕ್ಕಾಗಿ ನಾವು ಮೀಸಲಿಡ್ತಾ ಇದ್ದೀವಿ. ಎಷ್ಟು? 6,200 ಕೋಟಿಯಷ್ಟು ಒಂದು ದುಡ್ಡನ್ನ ಈ ಬಜೆಟ್ ಮಂಡನೆಯಲ್ಲಿ ಘೋಷಣೆ ಮಾಡಿದ್ರು. ಈ ವರ್ಷದ ನಿಮಗೆ ಬೆಳೆ ಹಾನಿ, ಅದೇ ರೀತಿಯಾಗಿ ಈ ವರ್ಷದ ಈ ಸಾಲ ಮನ್ನಾ ಆಗತ್ತಾ, ಈ ಎರಡು ಪ್ರಶ್ನೆಗಳು ಉದ್ಭವ ಆಗಿದೆ. ಸೊ ಈ ಎರಡು ಪ್ರಶ್ನೆಗಳಿಗೆ ತೆರೆ ಎಳಿಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಯಾವ ಕ್ರಮವನ್ನ ಕೈಗೊಳ್ತಾರಂತ ನೋಡ್ಬೇಕಾಗಿದೆ. ಒಂದು ಜಂಟಿ ಸರ್ವೆ, ಈಗ ಬೆಳೆ ಹಾನಿ ಜಮಾ ಆಗ್ಬೇಕಂದ್ರೆ ಜಂಟಿ ಸರ್ವೆ ಅಂತೂ ಆಗ್ಲೇಬೇಕು. ಯಾಕಂದ್ರೆ ಸಿದ್ದರಾಮಯ್ಯನವರು ಇದ್ದಂತಹ ಸಂದರ್ಭದಲ್ಲಿ ಸುಮಾರು 30,000 ಹೆಕ್ಟರ್ಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿತ್ತು. ಅದರ ಆಧಾರದ ಮೇಲೆ ದುಡ್ಡನ್ನ ಕೊಡಲಿದ್ರು. ಇನ್ನು ಮತ್ತು ಹೆಚ್ಚಿನ ಬೆಳೆ ಹಾನಿ ಕೂಡ ಆಗಬಹುದಾಗಿತ್ತು. ಈಗ ಸದ್ಯದಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಮಳೆನೇ ಇಲ್ಲ. ಕೆಲವೊಂದಿಷ್ಟು ಜನ ಮಳೆ ಆಯ್ತು, ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಬಿರುಗಾಳಿ, ಸುಂಟರಗಾಳಿ, ಆಲೆಕಲ್ಲು ಮಳೆಗಳು ಕೂಡ ಆಯ್ತು ಬೇಸಿಗೆ ಮುಗಿಯುವಂತಹ ಸಂದರ್ಭದಲ್ಲಿ. ಆದ್ರೆ ಈಗ ನೋಡಿದ್ರೆ ಮಳೆಗಾಲ ಆರಂಭ ಆಗಿದೆಯೋ ಅಥವಾ ಇನ್ನು ಬೇಸಿಗೆ ಇದೆಯೋ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ. ಉತ್ತರ ಕರ್ನಾಟಕ ಸೈಡ್ ಅಂತೂ ನೋಡಬೇಡಿ, ಸೊ ಸುಡು ಬಿಸಿಲಿನ ಒಂದು ವಾತಾವರಣ ಫುಲ್ ಜೋರಾಗಿದೆ. ಸೊ ಹಾಗಾದ್ರೆ ಮಳೆರಾಯನ ಆರ್ಭಟ ಯಾವಾಗ ಆಗತ್ತೋ, ಮಳೆ ಅಂತೂ ಬೇಕೇ ಬೇಕು. ಹೋದ್ ಸಾರಿ 4ರಿಂದ 5% ಹೆಚ್ಚಿನ ಮಳೆ ಆಗಿದೆ. ಆದ್ರೆ ಈ ಬಾರಿನೂ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇತ್ತು, ಕಾರಣಾಂತರಗಳಿಂದ ಆಗ್ತಾ ಇಲ್ಲ. ಸೊ ಮಳೆ ರಾಯನ ಆರ್ಭಟ ಬೇಕಾಗಿದೆ. ಯಾಕಂದ್ರೆ ರೈತರಿಗೆ ಎಷ್ಟು ಬಿಸಿಲು ಬೇಕೋ ಅಷ್ಟು ಮಳೆನೂ ಕೂಡ ಬೇಕಾಗತ್ತೆ. ಸೊ ಹಾಗಾಗಿ ಮಳೆ ಬರ್ಬೇಕು ಅಂತ ಕಾಯ್ತಾ ಇದ್ದಾರೆ ರೈತರು. ಇದು ಒಂದು ಕಡೆ ಆದ್ರೆ, ಇನ್ನು ಬೆಳೆ ಹಾನಿ ಪರಿಹಾರಕ್ಕೆ ಜಂಟಿ ಸರ್ವೆ ಆಗ್ಲಿಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಅಥವಾ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಭೇಟಿ ಕೊಡಬಹುದು. ಸೊ ಜಂಟಿ ಸರ್ವೆ ಆದ್ರೆ ಮಾತ್ರ ನಿಮ್ಮಲ್ಲಿ ಬೆಳೆ ಹಾನಿ ಪರಿಹಾರ ಸಿಗತ್ತೆ. ಆ ಜಂಟಿ ಸರ್ವೆ ಆಗುವಾಗ ನಿಮ್ಮ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳು, ಅದರಲ್ಲಿ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಅಥವಾ ಇಲ್ಲವೋ, ಇದ್ರೆಲ್ಲದರ ಬಗ್ಗೆ ಚರ್ಚೆ ಆಗತ್ತೆ. ಸೊ ಅವುಗಳನ್ನ ಲಿಂಕ್ ಮಾಡಿಸ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಬೆಳೆ ಹಾನಿ ಪರಿಹಾರ ಅಥವಾ ಸಾಲ ಮನ್ನಾ ಸಿಗುವಂತದ್ದು. ಇನ್ನು ಸಾಲ ಮನ್ನಾ ನಿಮಗೆ ಸ್ನೇಹಿತರೆ ಬಹಳಷ್ಟು ಜನ ಕೇಳ್ತಾ ಇದ್ರಿ, ಪ್ರಶ್ನೆಯನ್ನ ಮಾಡ್ತಾ ಇದ್ರಿ. ಸೊ ಸಾಲ ಮನ್ನಾ ಆಗುದಾದ್ರೆ ಎಷ್ಟು ಆಗತ್ತೆ ಅಂತ. ಸುಮಾರು 50,000ವರೆಗೂ ಕೂಡ ಸಾಲ ಆಗಬಹುದಾದಂತಹ ಸಾಧ್ಯತೆ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ತಳಬದಿ ವಿಜಯ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸುಮಾರು 50,000 ರೂಪಾಯಿಯನ್ನ
ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅದು 70,000 ಇದ್ರೆ 50,000 ಮನ್ನಾ ಆಗಿ 20,000 ನೀವು ತುಂಬಬೇಕು. 1,00,000 ಇದ್ರೆ 50,000 ಸರ್ಕಾರ ಮನ್ನಾ ಮಾಡತ್ತೆ, 50,000 ನೀವು ತುಂಬಬೇಕು. 2,00,000 ರೂಪಾಯಿ ಇದ್ರೆ 50,000 ಸರ್ಕಾರ ಮನ್ನಾ ಮಾಡತ್ತೆ, 1,50,000 ರೂಪಾಯಿನ ನೀವು ಮರುಪಾವತಿ ಮಾಡಬೇಕು. ಅದೆಷ್ಟೇ ಇರ್ಲಿ 50,000 ಮಾತ್ರ ಕಟ್ ಆಗುವಂತದ್ದು. ಅಥವಾ ನಿಮ್ದು 50,000 ಒಳಗಡೆ ಇದ್ರೆ ಅದೆಷ್ಟು ಇದೆಯೋ ಅದೆಲ್ಲವೂ ಕೂಡ ಕ್ಲಿಯರ್ ಆಗತ್ತೆ. ಸೊ ಈ ರೀತಿ ನಿಮಗೆ ಸಾಲ ಮನ್ನಾ ಸಿಗುವಂತದ್ದು. ಇನ್ನು ಬೆಳೆ ಹಾನಿ ಪರಿಹಾರದಲ್ಲಿ ನೀರಾವರಿ ಜಮೀನು ಅಥವಾ ಖುಷ್ಕಿ ಜಮೀನು ಈ ರೀತಿ ಬರ್ತದೆ. ಇನ್ನು ಖುಷ್ಕಿ ಜಮೀನಿಗೆ 21,500 ತನಕ ಜಮಾ ಆದ್ರೆ ನೀರಾವರಿ ಜಮೀನುಗಳಿಗೆ 30,000 ತನಕ ದುಡ್ಡು ಜಮಾ ಆಗತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಸಿಗ್ತಾ ಇದೆ. ಸೊ ಹೆಚ್ಚಿನ ಫಲವತ್ತತೆಯನ್ನ ಹೊಂದಿರತಕ್ಕಂತಹ ಭೂಮಿಗಳಿಗೆ ಹೆಚ್ಚಿನ ದುಡ್ಡನ್ನ ಸರ್ಕಾರ ಕೊಡುವಂತದ್ದು. ಸೊ ನೀವು ಕೂಡ ರೈತರಾಗಿದ್ರೆ ಸೊ ಎರಡರಲ್ಲಿ ಯಾವ ಆಪ್ಷನ್ ನಿಮಗೆ ಬೆಟರು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಡಿಸಿಷನ್ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಡಿ.ಕೆ. ಶಿವಕುಮಾರ್ ತೆಗೆದುಕೊಂಡಿಲ್ಲ. ಸಾಲ ಮನ್ನಾನೇ ಮಾಡ್ಬೇಕಾ ಅಥವಾ ಬೆಳೆ ಹಾನಿ ಪರಿಹಾರನೇ ಕೊಡ್ಬೇಕಾ ಅಂತಕ್ಕಂಥದ್ದನ್ನ ವೇಟಿಂಗ್ ಅಲ್ಲಿ ಇಟ್ಟಿದ್ದಾರೆ. ಸೊ ಮೊದಲು ಈ ಗ್ಯಾರಂಟಿ ಯೋಜನೆಗಳ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿದ್ದಾರೆ. ಇದರಲ್ಲಿ ವೆರಿಫಿಕೇಶನ್ ಅದು ಇದು ಅಂತ ಇನ್ನೂ ಕೂಡ ನಡೀತಾ ಇದೆ. ಹೊಸದಾಗಿ ಅಪ್ಲಿಕೇಶನ್ ಗೃಹ ಜ್ಯೋತಿಯಲ್ಲಿ, ಗೃಹಲಕ್ಷ್ಮಿಯಲ್ಲಿ ಸೊ ಇದರೆಲ್ಲದರ ಮೇರೆಗೆ ತದನಂತರ ನಿಮಗೆ ದುಡ್ಡು ಜಮಾ ಆಗುತ್ತೆ. ಸೊ ಈಗ ಈ ಬೆಳೆ ಹಾನಿ ಬೇಕಾ ಅಥವಾ ನಿಮಗೆ ಸಾಲ ಮನ್ನಾ ಆಗಬೇಕಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ಸರ್ಕಾರ ಸರ್ವೆ ಕೂಡ ನಡೆಸಬಹುದು. ಅದರಲ್ಲಿ ಯಾರು ಹೆಚ್ಚಿನ ಅಪ್ಡೇಟು ಯಾವ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತಾರೆ ರೈತರು, ಅದರ ಆಧಾರದ ಮೇಲೆನೂ ಕೂಡ ಡಿಸಿಷನ್ ಆಗುವಂತಹ ಸಾಧ್ಯತೆ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸದ್ಯದ ಒಂದು ಪರಿಸ್ಥಿತಿ ನೋಡಿದ್ರೆ ಈ ಒಂದು ವರ್ಷದಲ್ಲಿ ಹೆಚ್ಚಾಗಿ ಮಳೆ ಆಯ್ತಪ್ಪ ಅಂದ್ರೆ ಮತ್ತೆ ಬೆಳೆ ಹಾನಿ ಪರಿಹಾರ ಕೊಡುವಂತಹ ಸಾಧ್ಯತೆ ಇದೆ. ಕಾಯ್ದು ನೋಡೋಣ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಜುಲೈ ತಿಂಗಳಲ್ಲಿ ಸಿಗುವಂತದ್ದು. ಇನ್ನು 10 ದಿನ ಮಾತ್ರ ವೇಟ್ ಮಾಡೋಣ. ಸೊ ತದನಂತರ ವಿಡಿಯೋದಲ್ಲಿ ನಿಮಗೆ ನಾನು ಸಪರೇಟ್ ಆಗಿ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಈ ವಿಷಯವನ್ನ ಆದಷ್ಟು ಎಲ್ಲ ಆ ಒಂದು ರೈತರಿಗೆ ಶೇರ್ ಮಾಡಿ. ಅದರಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂತಹ ರೈತರಿಗೆ ಈ ವಿಷಯವನ್ನ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ.